ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಇಲ್ಲಿ ನೋಡಿ ಗೋವಾ ಫ್ಲೈಟಿಂದ ಇಳಿದು ಯಾವುದೋ ಒಂದು ಲೋಕಲ್ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ಲ ಲೈಫಲ್ಲಿ. ಹೇಗಿದೆ ಅಂತ ನೋಡಿ ಲೋಕಲ್ ಬಸ್. ಇವಾಗ ಡಬೋಲಿಯಂ ಏರ್ಪೋರ್ಟಿಂದ ವಾಸ್ಕೋಡಿಗಾಮ ಹೋಗ್ತಾ ಇದ್ದೀವಿ. ಅಲ್ಲಿಂದ ಡೈರೆಕ್ಟ್ ಪಲೋಲಿಯಂ ಬೀಚ್ಗೆ ಬಸ್ ಹತ್ಕೊಂಡು ಹೋಗಬೇಕು. ನೋಡಿ ವಾಸ್ಕೋಯಿಂದ ಮಡ್ಗಾವ್ಗೆ 42 ರೂಪಾಯಿ ಇದೆ. ವಾಸ್ಕೋಡಿಗಾಮಿಂದ ಮಡ್ಗಾವ್ ಹೋಗ್ತಾ ಇದ್ದೀನಿ. ಮಡ್ಗಾವಿಂದ ಪಲೋಲಿಯಂ ಬೀಚ್ಗೆ ಹೋಗಬೇಕು. ನೋಡಿ ಬಸ್ ಹೇಗಿದೆ ಅಂತ. ಈಗ ನಾವು ಮಡ್ಗಾವ್ ಬಸ್ ಸ್ಟೇಷನಲ್ಲಿದ್ದೀವಿ, ಬಸ್ ಸ್ಟಾಪಲ್ಲಿದ್ದೀವಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಈಗ ನಾವು ಪಲೋಲಿಯಂ ಬೀಚ್ಗೆ ಹೋಗಬೇಕು. ಇವ್ರನ್ನ ಕೇಳಿದ್ದಕ್ಕೆ ಪಲೋಲಿಯಂ ಬೀಚ್ಗೆ ಹೋಗ್ಬೇಕಂದ್ರೆ ಎಲ್ಲರೂ ಇಲ್ಲಿ ಕೇಳಿ ಅಂದರು. ಬನ್ನಿ ಯಾರನ್ನಾರು ಕೇಳೋಣ. ಇವಾಗ ಬಸ್ ಇಳಿದು ಕೊಂಕಣ್ಣಲ್ಲಿ ಇಳಿದೀವಿ. ಇಲ್ಲಿ ಹಾಗೆ ಯಾವುದೋ ಒಂದು ಚಾಟ್ಸ್ ಅಂಗಡಿ ಸಿಕ್ತು. ಇಲ್ಲಿ ಒಂದು ಎಗ್ ರೈಸ್ ತೊಗೊಂಡು ಹಾಫ್ ಗೋಬಿ ತೊಗೋತಾಯಿನಿ. ಒಂದು ಎಗ್ ರೈಸ್ ಬಂದ್ಬಿಟ್ಟು 120, ಹಾಫ್ ಗೋಬಿ ಬಂದ್ಬಿಟ್ಟು 40 ರೂಪೀಸ್ ಇದೆ ನೋಡಿ. ಇಲ್ಲಿಂದ 2 ಕಿಲೋಮೀಟ್ರ್ ಇದೆ ಪಲೋಲಿಯಂ ಬೀಚು. ನೋಡ್ಕೊಂಡು ಯಾರ ಹತ್ರ ಡ್ರಾಪ್ ಕಿಪ್ ಹಾಕ್ಕೊಂಡು ಹೋಗಬೇಕಾಗಿದೆ. ಏನು ಫಾಸ್ಟೇ ಗುರು, ಇಲ್ಲೇ ಇಷ್ಟೊಂದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್. ಎಲ್ಲ ನಿನ್ನೆ ನೈಟ್ ಬಂದು ಹಾಸ್ಟೆಲಲ್ಲಿ ಸ್ಟೇ ಮಾಡಿದ್ದಾಯಿತು. ಬರ್ತಾ ಹಾಗೆ ಒಂದು ಎಗ್ ರೈಸು ಗೋಬಿ ತಿಂದ್ಕೊಂಡು ರೆಸ್ಟ್ ಮಾಡಿದ್ದಾಯಿತು. ಹಾಗೆ ಹಾಸ್ಟೆಲ್ ಪಕ್ಕದಲ್ಲೇ ಏನೊಂದು 20 ಮೀಟರ್ಸ್ ಅರೌಂಡ್ ಅಷ್ಟೇ ಇರೋದು ಬೀಚು. ಇವಾಗ ನಾವೆಲ್ಲಿದ್ದೀವಿ ಅಂದರೆ ಪಲೋಲಿಯಂ ಬೀಚ್. ನೋಡಿ ಹೇಗಿದೆ ಅಂತ. ಅಲೆಗಳ ಸದ್ದನ್ನು ಕೇಳಿ ಮುಂದಕ್ಕೆ ಹೋಗೋಕ್ಕೆ ಭಯ ಆಗ್ತಿದೆ, ಅಷ್ಟು ಅಲೆಗಳಿದೆ. ಸಕ್ಕತ್ತಾಗಿದೆ. ಲೈಫಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕನ್ರಿ. ಮನೇಲಿ ಕುತ್ಕೊಂಡು ಏನು ಮಾಡ್ತೀರಾ? ದುಡ್ಡ್ಯಾರು ನಿಮ್ಮ ಅಪ್ಪ ಕೊಡ್ತಾನೆ. ನೋಡಿ ಓಹೋ ಅಲ್ಲಿ ಗಂಟ ಹೋಗ್ತಿದೆ ನೀರು. ಇವಾಗ ನೋಡಿ ನಾನೇ ಬಿದ್ದೋಗೋ ಸ್ಟೇಜ್ಗೆ ಆಗ್ತಾಯಿದ್ದೀನಿ. ಇವಾಗ ನೋಡಿ ಫುಲ್ ಎಳ್ಕೊ ಹೊಂಟೈತದ ಮಣ್ಣು. ರೇಸಿಗರು ಈ ನಾಯಿ ನನ್ನ ಚಪ್ಪಲಿ ಯಾರನ್ನ ಎತ್ಕಿತ್ಕೊಂಡೋದಪ್ಪ ನಾಯಿಗಳು, ಅದೊಂದು ಬೇರೆ ಭಯ. ಬರೀ ಡೌಗಳು. ಅಲ್ಲಿ ನೋಡಿ ಸುತ್ತ ಬೆಟ್ಟ ಏನು ಸಕ್ಕತ್ತಾಗಿದೆ. ಇದೇ ಪಲೋಲಿಯಂ ಬೀಚ್ ಎಷ್ಟು ಸೈಲೆಂಟಾಗಿದೆ ನೋಡಿ. ಅದೇ ಬೇರೆ ಬೀಚಾರೆ ಗಿಜಿ ಅಂತ ಇರುತ್ತೆ. ಆಂಟಿ ನನ್ನ ಚಪ್ಪಲಿ ಅದು ಮುಟ್ಬೇಡಿ. ಹೋದ್ರವಮ್ಮ ಯಾರೋ ಜೀಪಲ್ಲಿ ಬರ್ತಿದ್ದಾರೆ. ನನ್ನ ಪುಣ್ಯಕ್ಕೇನು ಇವತ್ತು ಮಳೆ ಇಲ್ಲ, ಏನೋ ನನ್ನ ಲಕ್ಕೋ ಏನೋ ಗೊತ್ತಿಲ್ಲ. ಅರೆ ಅಲೆಗಳು ಮಾತ್ರ ಸಿಕ್ಕಾಪಟ್ಟೆ ಇದೆ. ಎಲ್ಲಿ ನೋಡ್ರಿ ವೆದರ್ ನೋಡಿ ಹೇಗಿದೆ. ಗೋವಾ ವೆದರು, ಸೌತ್ ಗೋವಾ ವೆದರ್. ಬೆಳಗ್ಗೆನೆ ಮಳೆ ಬರ್ತಿದೆ. ರೈನ್ ಕೋಟ್ ಏನಾದ್ರು ಸಿಕ್ಕರೆ ಟ್ರಾವೆಲ್ ಮಾಡ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಕಷ್ಟನೇ. ನೋಡ್ತೀನಿ ಆದಷ್ಟು ಇಲ್ಲ ರೈನ್ ಕೋಟ್ ಏನಾದ್ರು ಸಿಕ್ಕಿದ್ರೆ ಟ್ರಾವೆಲ್ ಮಾಡ್ಬೋದು. ಇಲ್ಲ ನೋಡಿ ಒಂದು ಕರ ಬರ್ತಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಕಮ್ಮಿ ರೇಟ್ಗೆ ಎಲ್ಲಿ ಸಿಗುತ್ತೆ. ಒಂದು ಬಜೆಟ್ ಫ್ರೆಂಡ್ಲಿ ವ್ಲಾಗ್ ಆಗಿರೋದ್ರಿಂದ ನೋಡೋಣ.
ಇಲ್ಲಿ ಬಂದ್ಬಿಟ್ಟು ಬ್ರಷ್ ಮತ್ತು ಪೇಸ್ಟ್ನ ಪರ್ಚೇಸ್ ಮಾಡ್ತಾಯಿದ್ದೀನಿ. 30 ಹಾಂ. ನಾವು ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ 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 ಜನರೇ, ಬನ್ನಿ ಬನ್ನಿ. ಈ ಹೋಟ್ಲಲ್ಲಿ ಏನೇನು ಸಿಗುತ್ತೆ ನೋಡೋಣ. ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀನಿ, ಬರೋದು ಲೇಟ್ ಆಗುತ್ತೆ ಅನಿಸುತ್ತೆ ಇನ್ನು. ನೋಡಿ ಹೇಗಿದೆ ವೆದರ್ ಗೋವಾದಲ್ಲಿ, ತುಂತುರು ಮಳೆ ಸಖತ್ತಾಗಿದೆ. ನೋಡಿ ನಮ್ಮ ಮಸಾಲೆ ದೋಸೆ ಬಂದಿದೆ, ಗೋವಾದ ಮಸಾಲೆ ದೋಸೆ. ಇದರ ಪ್ರೈಸ್ ಬಂದ್ಬಿಟ್ಟು ಆಮೇಲೆ ಹೇಳ್ತೀನಿ, ನೋಡೋಣ ಬನ್ನಿ. ಏನು ಈ ಥರ ಐತೆ. ವಾಂಟ್ ಟು ಟೇಸ್ಟ್ ಇಟ್. ಒಂದು ಪೀಸ್ ಚೆಕ್ ಮಾಡೋಣ ಹೇಗಿರುತ್ತೆ ಅಂತ. ಸಾಂಬಾರೇನೋ ಬಿಸಿ ಬಿಸಿ ಇದೆ, ಬಟ್ ದೋಸೆ ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ. ಓಕೆ, ನಾಟ್ ಬ್ಯಾಡ್. ಚಟ್ನಿ ಜೊತೆ ಓಕೆ, ಚೆನ್ನಾಗಿದೆ. ನಮ್ಮ ಕರ್ನಾಟಕ ಸಿಗಲ್ಲ ಆ ಥರ ಇಲ್ಲ. ಟೋಟಲ್ ಚಟ್ನಿ. ಒಂದು ಮಸಾಲೆ ದೋಸೆ ಬಂದ್ಬಿಟ್ಟು 140 ರೂಪಾಯಿ ಆಯಿತು. ತುಂಬ ಕಾಸ್ಟ್ಲಿ ಇದೆ, ನಾನು ಅಂದ್ಕೊಂಡಿದ್ದ ಥರ ಇಲ್ಲ. ಇವಾಗ ಬನ್ನಿ ಬೈಕ್ನ ರೆಂಟ್ ತೊಗೊಳಕ್ಕೆ ಅಂತ ಕೇಳೋಣ ಅಂತ ಬಂದಿದ್ದೀನಿ. ನೋಡೋಣ ಎಷ್ಟು ಹೇಳ್ತಾರೆ ಅಂತ. ಇವಾಗ ಗೋವಾದಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು, ಈ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾಯಿದ್ದೀವಿ. 150 ರೂಪಾಯಿ ಪೆಟ್ರೋಲು. ಇಲ್ಲಿ ಪೆಟ್ರೋಲ್ ರೇಟ್ ಬಂದ್ಬಿಟ್ಟು ಒಂದು 96 ರೂಪಾಯಿ ಇದೆ ಲೀಟ್ರು. ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ಅಂತೂ ಇಂತೂ ನಾನು ಒಂದು ರೈನ್ ಕೋಟ್ ತೊಗೊಂಡಾಯಿತು. ಇವಾಗ ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ. ವೆದರ್ ಕ್ಲೈಮೇಟ್ ಸರಿ ಇಲ್ಲ, ಇಲ್ಲಿ ಮಳೆ ಬರೋಂಗಾಗಿದೆ, ಅದಕ್ಕೋಸ್ಕರ ನಾನು ಒಂದು ರೈನ್ ಕೋಟ್ ತೊಗೊಂಡಿದ್ದೀನಿ. ಓಕೆ, ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ. ಸೂರ್ಯ ಬರದ ಕಮಲವೆಂದು ಅರಳದು, ಚಂದ್ರನಿರದ ತಾರೆಯೆಂದು ನಲಿಯದು. ಇವಾಗ ನೇತ್ರಾವಳಿ ವರ್ಲ್ಡ್ ಸೆಂಚುರಿಗೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಹೆವಿ ಮಳೆ ಬರ್ತಿದೆ, ರೈನ್ ಕೋಟ್ ಹಾಕ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೋಡೋಣ, ಮಳೆ ಇಲ್ಲ ಅಂದರೆ ಇನ್ನೂ ಚೆನ್ನಾಗಿರುತ್ತೆ, ಆದರೆ ಮಳೆ ಬರ್ತಿದೆ. ಬನ್ನಿ ಹಂಗೆ ಜರ್ನಿನ ಸ್ಟಾರ್ಟ್ ಮಾಡೋಣ. ಗಾಡಿ ಅಲ್ಲೇ ನಿಂತಿದೆ ನೋಡಿ, ಹೇಗಿದೆ ಅಂತ ನೋಡಿ. ಹೋಗ್ತಾರ ದಾರಿ ತುಂಬ ಚೆನ್ನಾಗಿದೆ, ಹೋಗೋ ಪ್ಲೇಸ್ಗಿಂತ ಹೋಗ್ತಾರ ದಾರಿನೇ ತುಂಬ ಚೆನ್ನಾಗಿದೆ. ಹೋಗೋ ಪ್ಲೇಸ್ ಇನ್ನು ಹೆಂಗಿರ್ಬೇಡ ಅಂತ ನನಗೆ ಅನ್ನಿಸ್ತಿದೆ. ಬಾನಲಿ ಬದಲಾಗೋ ಬಣ್ಣವೇ ಭಾವನೆ. ನೀವೇನಾದ್ರು ನೇತ್ರಾವಳಿ ವರ್ಲ್ಡ್ ಸೆಂಚುರಿಗೆ ಹೋಗೋಕ್ಕಿಂತ ಮುಂಚೆನೇ ಇಲ್ಲೇ ಒಂದು ಮಧ್ಯದಲ್ಲಿ ಒಂದು ಫಾಲ್ಸ್ ಸಿಗುತ್ತೆ ನೋಡಿ, ಏನು ಸಖತ್ತಾಗಿದೆ ಅಂತ ನೋಡಿ. ರೆಸ್ಟೋರೆಂಟ್ ಏನು ನೋಡಿ, ಯಾರು ಮಾಡಕ್ ಸಾಧ್ಯ ಆಗಲ್ಲ. ವಾವ್, ಸೂಪರ್ ಸೂಪರ್, ಬೆಸ್ಟ್, ಸಖತ್ತಾಗಿದೆ. ಇಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ ಅಂತ ವೆದರು. ತುಂತುರು ಮಳೆ ಬರ್ತಿದೆ, ಅದರ ಮಧ್ಯದಲ್ಲಿ ಒಂದು ಫಾಲ್ಸ್ ಇದೆ. ಫಾಲ್ಸಲ್ಲಿ ರಷ್ಯನ್ ಪೀಪಲ್ಸ್ ಇಲ್ಲಿ ಸ್ನಾನ ಮಾಡ್ತಿದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವೇನು ನೋಡ್ತಿದ್ರ, ಇದು ಬಬಲ್ಸ್ ಲೇಕ್ ಅಂತಾರೆ ಇದನ್ನ. ಇಲ್ಲಿ ಕ್ಲ್ಯಾಪ್ಸ್ ಹೊಡೆಯಿದ್ರೆ ಇಲ್ಲಿ ನೀರಲ್ಲಿ ಬಬಲ್ಸ್ ಬರುತ್ತಂತೆ. ಮಳೆ ಬರ್ತಿದೆ ಇಲ್ಲಿ ಫುಲ್ಲು, ವೆದರ್ ತುಂಬ ಚೇಂಜ್ ಆಗಿದೆ, ಇಲ್ಲಿ ಕೋಲ್ಡ್ ಆಗಿದೆ. ಆದ ಕಾರಣದಿಂದ ಜಾಸ್ತಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಹಾಗೆ ಒಂದು ವಿಡಿಯೋ ಮಾಡ್ತೀನಿ ನೋಡಿ ದೂರದಿಂದ. ಇಲ್ಲಿ ಕ್ಲ್ಯಾಪ್ಸ್ ಹೊಡೆದ್ರೆ ಬಬಲ್ಸ್ ಬರುತ್ತಂತೆ ಇಲ್ಲಿ ವಾಟರಲ್ಲಿ. ಇಲ್ಲಿ ನೋಡಿದ್ರೆ ಜಾಸ್ತಿ ನೀರೇನು ತುಂಬಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ, ಜಾಸ್ತಿ ನೀರಿಲ್ಲ. ಇದನ್ನು ಬಬಲ್ಸ್ ಲೇಕ್ ಅಂತಾರೆ. ಇದು ಬಂದ್ಬಿಟ್ಟು ನೇತ್ರಾವಳಿ ವೈಲ್ಡ್ ಸೆಂಚುರಿ ಹತ್ರ ಇರೋದು. ವೆದರ್ ನೋಡಿ ಏನು ಸಖತ್ತಾಗಿದೆ ಅಂತ. ಎಲ್ಲ ಚಪ್ಪಾಳೆ ಹೊಡಿತಾರೆ ಬಬಲ್ಸ್ ಬರುತ್ತೆ ಅಂತ.
ಹುಡುಗ ಹಂಗೆ ಹೊಡಿತಾನೆ ನೋಡಿ, ಏನು ಸಕ್ಕತ್ತಾಗಿದೆ. ಬಬಲ್ಸ್ ಬರ್ತಿದೆ. ಕ್ಲ್ಯಾಪ್ ಮಾಡಿದ್ರೆ ಬಬಲ್ಸ್ ಬರುತ್ತಂತೆ. ಇವಾಗ ಯಾರು ಕ್ಲ್ಯಾಪ್ ಮಾಡ್ತಾಯಿಲ್ಲ, ಆದ್ರೂ ಬಬಲ್ಸ್ ಬರ್ತಿದೆ. ಅದೇನು ವಿಶೇಷತೆ ಅಂತ ನಮ್ಗೆ ಗೊತ್ತಾಗ್ತಾಯಿಲ್ಲ. ಅದರೊಳಗಡೆ ಎಲ್ಲ ಕಲರ್ ಫಿಶಸ್ ಎಲ್ಲ ಇದೆ. ಇವ್ರು ಏನೋ ಮಾತಾಡ್ತಿದ್ದಾರೆ, ಆದರೆ ನಮಗೇನೋ ಅರ್ಥ ಆಗ್ತಾಯಿಲ್ಲ. ನೋಡಿ ಹೇಗಿದೆ ಅಂತ ಬಬಲ್ಸ್ ಲೇಕ್. ಫುಲ್ಲು ಖಾಲಿ, ಶಾಂತ ವಾತಾವರಣ. ಹೇಗಿದೆ ಅಂತ ನೋಡ್ಗುರು ವೆಸ್ಟರ್ನ್ ಘಾಟ್ಸು. ಒಪ್ಪ ಸಖತ್ತಾಗಿದೆ. ಮೋಡಗಳೇ ತುಂಬಿಡಿದೆ ಬೆಟ್ಟದ ಮಧ್ಯದಲ್ಲಿ. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ, ಅವ ನಡೆಯೋ ದಾರಿಲಿ. ಹೇಗಿದೆ ಅಂತ ನೋಡಿ, ಜಾಗ ಸಖತ್ತಾಗಿದೆ. ವಾವ್, ಅದಕ್ಕೆ ಹೇಳೋದು ನೇಚರ್ ಬ್ಯೂಟಿ ಅಂದರೆ ಬ್ಯೂಟಿಯಿಂದ. ನೇಚರ್ ಬ್ಯೂಟಿ ಮುಂದೆ ಯಾವ ಬ್ಯೂಟಿನಲ್ಲ, ಅವೆಲ್ಲ ಬರೀ ಸುಮ್ಮನೆ ಅಷ್ಟೇ ಅವೆಲ್ಲ. ವಾ ತುಂತೂರು ಮಳೆ ಬರ್ತಿದೆ ಇಲ್ಲೇ. ಹೇಗೆ ಬರ್ತಿದೆ ಮಳೆ ಅಂದರೆ ಫುಲ್ಲು ತುಂತೂರು ಮಳೆ ಬರ್ತಿದೆ ಗುರು. ಇಲ್ಲಿಗೆ ಬಂದಮೇಲೆ ನನ್ನ ಪ್ರಕಾರ ವ್ಯಾಲ್ಯೂಡ್ ಆಯ್ತು ಬಂದಿದ್ದು. ಸಾಕು ನನಗೆ ಇಷ್ಟು ಬಂದು ಸಾಕು. ಸಿಂಗಲ್ ಹ್ಯಾಂಡಲ್ ಗಾಡಿ ಓಡಿಸ್ತಾ ಇರೋದು. ಸಾರಿ, ಇದನ್ನ ಯಾರು ಬೈಬೇಡಿ, ಓಕೆನಾ. ಮಳೆ ಬರ್ತಿದೆ, ಫುಲ್ಲು ಕತ್ಲಾಗ್ಬಿಟ್ಟಿದೆ. ಬರ್ಬೇಕಾದ್ರೆ ಸ್ವಲ್ಪ ಬೆಳಕಾಗಿತ್ತು, ಒಂಚೂರು ಫುಲ್ ಕತ್ಲೆ ಆಗಿಬಿಟ್ಟಿದೆ. ಆದರೂ ಮಾತ್ರ ಸೈಕಾಗೈತೆ ಗುರು. ವಾವ್, ಫಸ್ಟ್ ಟೈಮ್ ನಾನು ಈ ಥರ ಸಿಂಗಲಾಗಿ ಒಬ್ಬನೇ ಬರ್ತೀನಿ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಹಾಯ್, ಹಲೋ. ಇವಾಗ ಟೈಮ್ ಬಂದ್ಬಿಟ್ಟು 3 ಗಂಟೆ ಆಗಿದೆ. ಮಧ್ಯಾಹ್ನ ಇನ್ನೂ ಊಟ ಮಾಡಿಲ್ಲ. ಹಾಗೆ ನಮ್ಮ ಹಾಸ್ಟೆಲ್ ಪಕ್ಕದಲ್ಲೇ ಇದೊಂದು ಹೋಟೆಲ್ ರೆಸ್ಟೋರೆಂಟ್ ಇತ್ತು. ಇಲ್ಲೊಂದು ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ. ಇನ್ನೇನು ಬರೋ ಟೈಮ್ ಆಗಿದೆ. ಅಲ್ಲಿ ಗಂಟ ಎಲ್ಲ ಕವರ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಐ ಆಮ್ ವೇಟಿಂಗ್ ಫಾರ್ ಬಿರಿಯಾನಿ. ನೋಡಿ, ಬಿರಿಯಾನಿ ಬಂದಿದೆ. ಈಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ನೋಡಿ, ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದೆ, ಬಂದಿದೆ. ಇವಾಗ ಚೆಕ್ ಮಾಡೋಣ ಬನ್ನಿ ಹೇಗಿದೆ ಅಂತ. ವಿವಾಹ ಭೋಜನವಿದು, ವಿಚಿತ್ರ ಪಠ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನಗೆ ಬಂದು. ಈ ಹೋಟ್ಲಲ್ಲಿ ಬಿರಿಯಾನಿ ತಿಂದಾಯಿತು. ಬಿರಿಯಾನಿ ಪ್ರೈಸ್ ಬಂದ್ಬಿಟ್ಟು 431 ಆಗಿದೆ. ಬಿರಿಯಾನಿ ಪ್ಲಸ್ ಒಂದು ವಾಟರ್ ಬಾಟಲ್. ಚೆನ್ನಾಗೇ ಇತ್ತು. ಓಕೆ, ಇವಾಗ ನೆಕ್ಸ್ಟು ಬಟರ್ಫ್ಲೈ ಬೀಚ್ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮಳೆ ಏನು ಬಂದಿಲ್ಲ ಅಂದರೆ ಹೋಗೋಣ, ಟ್ರೈ ಮಾಡೋಣ. ಬನ್ನಿ, ನೆಕ್ಸ್ಟ್ ಮುಂದೆ ಸಿಗೋಣ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ಈಗ ಬಟರ್ಫ್ಲೈ ಬೀಚೆಲ್ಲ ಅಗೋಂಡಾ ಬೀಚ್ ಹತ್ರ ಇದ್ದೀನಿ. ಬೀಚ್ ಎಷ್ಟು ಸೈಲೆಂಟಾಗಿದೆ ಅಂದರೆ ಯಾವ ಗಲಾಟೆ ಏನೂ ಇಲ್ಲ, ಯಾವ ಜನ ಯಾರೂ ಇಲ್ಲ. ಅದೇ ಸೌತ್ ಗೋವಾ ಸ್ಪೆಷಾಲಿಟಿ ಇದೆ. ಅದೇ ನಾರ್ತ್ ಗೋವಾ ಆದರೆ ಬರೀ ಜನಗಳು ತುಂಬಿ ತುಳುಕ್ತಾ ಇರ್ತಾರೆ. ನೋಡಿರಿ, ಫುಲ್ಲು ಸೈಲೆಂಟಾಗಿದೆ. ನನ್ನ ಹಿಂದೆ ಬೀಚ್ ಇದೆ ನೋಡಿ.
ಬೀಚಲ್ಲಿ ಆಟ ಆಡಬೇಕು ಅನಿಸ್ತಾ ಇದೆ, ಆದರೂ ಬೇಡ ಅನಿಸ್ತಿದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೆಳಿಗ್ಗೆ ಕೊಲಂಬಿಯಂ ಬೀಚಲ್ಲೂ ಇದೇ ಥರ ಅಲ್ಲಿ ನೋಡಿ ರಷ್ಯನ್ಸ್. ಬೀಚಲ್ಲಿ ವಾಕಿಂಗ್ ಮಾಡಬೇಕು ಅನಿಸ್ತಿದೆ. ಹೋಂಡಾ ಬೀಚ್ ಇಸ್ ಸೂಪರ್, ಸೈಲೆಂಟ್ ಆಗಿದೆ. ಜನಗಳ ಸದ್ದಕ್ಕಿಂತ ಬರೀ ಅಲೆಗಳ ಸದ್ದೇ ಕೇಳಿಸಿದೆ. ನಾನು ಮಾತಾಡ್ತಾ ಇರೋದು ಕೇಳಿಸಿದೆಯೇನೋ ನಿಮ್ಗೆ ಗೊತ್ತಿಲ್ಲ, ಅಲೆಗಳು ಜಾಸ್ತಿ ಸದ್ದು ಕೇಳ್ತಿದೆ. ಇಲ್ಲಿಂದ ಬಟರ್ಫ್ಲೈ ಬೀಚ್ ಹೋಗ್ಬೋದು ಅನಿಸುತ್ತೆ, ಬಟ್ ಇಲ್ಲಿ ಯಾವ ಬೋಟಿಂಗ್ ಫೆಸಿಲಿಟೀಸ್ ಏನೂ ಇಲ್ಲ. ಇಲ್ಲಿ ನೋಡಿ ಎಷ್ಟೊಂದು ಜನ ಗಾಡಿಯೆಲ್ಲ ನಿಲ್ಲಿಸಿದ್ದಾರೆ. ನೋಡಿ ಇದೇ ರೂಟು ಆಗೊಂಡಾ ಬೀಚ್ ಬರಬೇಕಂದ್ರೆ. ನೋಡಿ ಇಲ್ಲಿಂದ ನೋಡ್ತೀರಿ ಕಾಣಿಸ್ತಿದೆ ಅಂತ. ಮೊಬೈಲಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಆದರೆ ಕಣ್ಣಿಗಂತೂ, ನನ್ನ ಕಣ್ಣಿಗಂತೂ ಸಕ್ಕತ್ತಾಗಿ ಕಾಣ್ತಿದೆ. ಇಟ್ಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಎಲ್ಲ ಆಟ ಆಡ್ತಿದ್ದಾರೆ ನೀರಲ್ಲಿ. ಆ ಕಡೆ ಮತ್ತು ಈ ಕಡೆ ಬೆಟ್ಟ, ಮಧ್ಯದಲ್ಲಿ ಬೀಚು. ಅಂದರೆ ಆ ಕಡೆನೂ ಇದೆ, ಬಟ್ ಆ ಕಡೆ ಒಂದೊಂದು ಇದಕ್ಕೆ ಒಂದೊಂದು ಊರುಗಳು ಸೇರಿಕೊಳ್ಳುತ್ತೆ. ಆಗೊಂಡಾ, ಪೊಲೋಲಿಯಂ ಬೀಚು, ಬಟರ್ಫ್ಲೈ ಬೀಚ್, ಆ ಥರ ಯಾವ ಥರ ಒಂದೊಂದು ಊರುಗಳು ಸೇರುತ್ತೆ. ಜನ ಎಲ್ಲ ಇಲ್ಲೂ ಇದ್ದಾರೆ ನೋಡಿ. ಅಲ್ಲಿ ಇಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಏನೋ ಇಲ್ಲಿ ಮೀನು ಹಿಡಿಯೋಕ್ಕೆಲ್ಲ ಬಲೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಅಣ್ಣ ಯಾರೋ ಇಲ್ಲಿ ಸೆಕ್ಯೂರಿಟಿ ಅನ್ಸುತ್ತೆ ಇವರು. ಇಲ್ಲಿ ಯಾರು ಆ ಕಡೆ ಎಲ್ಲೂ ಹೋಗ್ದಂಗೆ ನೋಡ್ಕೊಳಕ್ಕೆ ಇವ್ರು ಸೆಕ್ಯೂರಿಟಿ. ಬನ್ನಿ, ಟೈಮ್ ಆಗಿದೆ, ಹೋಗೋಣ. ನಾಯಿ ಬೇರೆ ಐತಲ್ಲ ಗುರು, ಯಾವುದೋ ಒಂದು ಯಾವುದೋ ನಾಯಿ ಹೆಸರು ನಮಗೂ ಗೊತ್ತಿಲ್ಲ. ಬನ್ನಿ ಹೋಗೋಣ, ಟೈಮ್ ಆಗ್ತಿದೆ. ಇವಾಗ ಎಲ್ಲಿಗೆ ಅಂದರೆ ಪಯಣ ಹಾಸ್ಟೆಲ್ ಕಡೆಗೆ ಪಯಣ. ಇದೇ ನಮ್ಮ ಗಾಡಿ ಕೀ. ಈಗ ಆಗೊಂಡಾ ಬೀಚ್ ಮುಗಿಸ್ಕೊಂಡು ಬೀಚ್ ಕಡೆ ಹೋಗ್ತಿದ್ದೀವಿ. ಹೋಗ್ತಾ ಇದ್ದೀನಿ ಮುಗಿಸ್ಕೊಂಡು ಹಾಸ್ಟೆಲ್ ಕಡೆ. ನಾವು ಇವಾಗ ಪೊಲೋಲಿಯಂ ಬೀಚಲ್ಲಿ ಒಂದು ರೆಸ್ಟೋರೆಂಟ್ ಬಂದಿದ್ದೀನಿ. ಚಿಕನ್ ಥಾಲಿ ಬುಕ್ ಮಾಡಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ ನೋಡೋಣ. ಅದರ ಪ್ರೈಸ್ ಆಮೇಲೆ ಹೇಳ್ತೀನಿ ಎಷ್ಟು ಅಂತ. ರೆಡಿ ಮಾಡ್ತಿದ್ದಾರೆ ಇನ್ನೂ. ಈ ರೆಸ್ಟೋರೆಂಟಲ್ಲೇ ನಾನು ತಿಂತಾಯಿರೋದು. ಚಿಕನ್ ಥಾಲಿ ತಗೊಂಡಿದ್ದೀನಿ. ಟೈಮ್ ಬಂದು ಆಲ್ರೆಡಿ 9 ಗಂಟೆ ಆಗಿದೆ. ಸ್ಟ್ರೈಟ್ ಹೋದರೆ ಪೊಲೋಲಿಯಂ ಬೀಚ್ ಇದೆ, ಅದರ ಎದುರುಗಡೆನೇ ಈ ಹೋಟ್ಲಿರೋದು. ಯಾರು ಬಂದು ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ. ಚಿಕನ್ ಥಾಲಿ ಅಂತ ಕೊಟ್ಟಿದ್ದಾರೆ ನೋಡಿ. ಇದ್ರಲ್ಲಿ ಫುಲ್ ಚಿಕನ್ ಕೊಟ್ಟಿದ್ದಾರೆ. ಒಂದು ರೈಸು, 2 ಪರೋಟ, ಒಂದು ಹಪ್ಪಳ, ಸಲಾಡ್. ಇದೆ ಚಿಕನ್ ಥಾಲಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ. ಪರೋಟಾನ ಟೇಸ್ಟ್ ಮಾಡೋಣ ಬನ್ನಿ ಈಗ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಚೆನ್ನಾಗಿದೆ ಚಿಕನು. ಪರೋಟಾನು ಚೆನ್ನಾಗಿದೆ. ಚೆನ್ನಾಗಿದೆ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ. ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ.